ಎಲ್ಲಾನು ಒಂದೇ ಒಂದು ಅವರ ಮಾತು, ಒಂದೇ ಒಂದು ಅವರ ಪ್ರಾಮಿಸು, ಒಂದೇ ಒಂದು ಅವರು ಹೇಳಿದನ್ನು ಅವರು ಮಾಡಿಕೊಟ್ಟಿಲ್ಲ. ಶಿವಾಜಿನಗರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಡೆವಲಪ್ಮೆಂಟ್ ನೋಡಿದ್ದೀರಲ್ಲ ಎಲ್ಲ. भाई माजिद, आप देख रहे हैं आपकी आवाज। मंसूर अली खान यानी कि बैंगलोर सेंट्रल के जो कैंडिडेट है मंसूर अली खान लगातार रैलियों पे रैली कर रहे हैं। दिन जो है बहुत कम है, इसीलिए जो है लगातार जो है रैलियों के ऊपर रैली करते आ रहे हैं। लोगों का हुजूम भी जो है जैसे जैसे दिन नजदीक आ रहा है, लोग भी जो है मंसूर अली खान के साथ जो है जुड़ते हुए नजर आ रहे हैं। उनका साथ देने के लिए कई सारे एमएलए जो है यहाँ के जो बैंगलोर सेंट्रल के कॉन्स्टिट्यूएंसी के बैंगलोर सेंट्रल के जो एमएलए हैं, एमएलए रिजवान अरशद जैसे कि आप देख रहे हैं, एमएलए रिजवान अरशद और उनकी सारी टीम जो है लगातार जो है मंसूर अली खान का साथ दे रही है। एमएलए रिजवान अरशद और उनके साथियों का कहना है कि एमएलए रिजवान अरशद को जिस तरीके से लीड मिली थी उससे कई ज्यादा जो है इस बार जो है मंसूर अली खान को कोशिश करेंगे लीड दिलवाने में। तो हर इलाके में जहां भी जा रहे हैं, दिनेश गुंडराव की वार्ड में हो, जमीर अहमद की वार्ड में हो, इन्ने हैरिस की वार्ड में हो, केजे जॉर्ज के वार्ड में हो, हर जगह जो है मंसूर अली खान को जो है लीड देने का भरोसा दे रहे हैं। तो मंसूर अली खान और एमएलए रिजवान अरशद से बात करते हैं। जैसे कि आप देख रहे हैं एक साथ एक काम जो है मंसूर अली खान के जो है फैमिली वाले भी मैदान में उतर चुके हैं, उनकी बीबी हो या कई सारे लोग जो है फैमिली वाले भी जो है इस काम में उतर चुके हैं और डोर टू डोर जो है कैंपेनिंग कर रहे हैं, डोर टू डोर कैंपेनिंग कर रहे हैं। तो चलिए जानते हैं मंसूर अली खान और एमएलए रिजवान अरशद का क्या कहना है। ಒಂದು ಸಕ್ಸಸ್ಫುಲ್ ಆಗಿ ಈ ಪಾದಯಾತ್ರೆಯನ್ನು ನೀವು ಹಮ್ಮಿಕೊಂಡಿದ್ರಿ. ಈ ಪಾದಯಾತ್ರೆ, ಈ ರ್ಯಾಲಿ, ಇವತ್ತು ನಿಮ್ಮ ಹುಮ್ಮಸ್ಸು ನಾನು ನೋಡಿದ್ರೆ ನಿಶ್ಚಿತವಾಗ್ಲೂ ಈ ಭಾಗದಲ್ಲಿ ಪ್ರತಿ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಹೇಗೆ ಲೀಡ್ ಬಂದಿದೆ ಅದಕ್ಕಿಂತ ಹೆಚ್ಚಾಗಿ ಲೀಡ್ ಬಂದೇ ಬರುತ್ತೆ ಅಂತ ನಾನು ಸಂಪೂರ್ಣ ವಿಶ್ವಾಸದಲ್ಲಿ ನಾನು ಇವತ್ತು ಮಾತನಾಡ್ತಾ ಇದ್ದೇನೆ. ನನಗೆ ಗೊತ್ತಿರಲಿಲ್ಲ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರು ಮತ್ತೆ ಬಹಳ ಆಸಕ್ತಿ ಇಟ್ಕೊಂಡು ಪಾರ್ಟಿಯವರು ಇವತ್ತು ಈ ರ್ಯಾಲಿ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥವ್ರು ಅವರ ನಿಧನವಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಗೌಡ್ರು ಕೂಡ ನನಗೆ ಹೇಳಿರಲಿಲ್ಲ, ನನಗೂ ಅಭ್ಯರ್ಥಿಗಳಿಗೆ ಈಗಲೇ ಗೊತ್ತಾಗಿದೆ. ಆ ಪಾರ್ಟಿ ತಮ್ಮ ಪ್ರಾಣವನ್ನು ಯಾಕೆ ಕೊಟ್ಟಿದ್ದಾರೆ? ಕಾಂಗ್ರೆಸ್ ಪಕ್ಷಕ್ಕಾಗಿ
ತಮ್ಮ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥದ್ದು ಮಾತ್ರ ಅಲ್ಲ, ಈ ದೇಶವನ್ನು ಉಳಿಸಬೇಕು ಅಂತ ತಾತಿಯ ತಮ್ಮ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಈ ದೇಶದಲ್ಲಿ ಏನ್ ನಡೀತಾ ಇದೆ? ಭಾರತೀಯ ಜನತಾ ಪಕ್ಷದ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 10 ವರ್ಷಗಳಿಂದ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಕಳೆದ 10 ವರ್ಷಗಳಲ್ಲಿ ಸತತವಾಗಿ ನರೇಂದ್ರ ಮೋದಿಯವರು, ಬಿಜೆಪಿಯವರು ಈ ದೇಶಕ್ಕೆ ಏನೇನ್ ಮಾತನ್ನು ಕೊಟ್ಟಿದ್ರು ಅದೆಲ್ಲನೂ ಒಂದೇ ಒಂದು ಅವರ ಮಾತು, ಒಂದೇ ಒಂದು ಅವರ ಪ್ರಾಮಿಸು, ಒಂದೇ ಒಂದು ಅವರು ಹೇಳಿದನ್ನು ಅವರು ಮಾಡಿಕೊಟ್ಟಿಲ್ಲ. 10 ವರ್ಷದ ಹಿಂದೆ 2014 ಅವರು ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಅವರು ಹೇಳಿದ್ರು, ಈ ದೇಶದ ಯುವಕರಿಗೆ ಹೇಳಿದ್ರು, ವರ್ಷಕ್ಕೆ 2 ಕೋಟಿ ಯುವಕರಿಗೆ ಉದ್ಯೋಗ ಕೊಡಿಸ್ತೀನಿ ಅಂತ. ಇವತ್ತುವರೆಗೂ 2 ಕೋಟಿ ಬಿಡಿ, ವರ್ಷಕ್ಕೆ 2 ಲಕ್ಷ ಯುವಕರಿಗೂ ಉದ್ಯೋಗ ಕೊಡಿಸೋದಕ್ಕೆ ನರೇಂದ್ರ ಮೋದಿ ಅವ್ರ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಅವರೊಂದು ಮಾತನ್ನು ಹೇಳಿದ್ರು, ನಾವು ವಿದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಕಪ್ಪು ಹಣವನ್ನು ತಗೊಂಡು ಬಂದು ಪ್ರತಿಯೊಬ್ಬರ ಭಾರತೀಯರಿಗೆ ತಮ್ಮ ಅಕೌಂಟಿಗೆ 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರ ಅಕೌಂಟ್ಗಳಲ್ಲಿ ಹಾಕ್ತೀನಿ ಅಂತ ಬಿಜೆಪಿಯವರು ನರೇಂದ್ರ ಮೋದಿ ಅವರು ಮಾತು ಕೊಟ್ಟಿದ್ರು. ಇಲ್ಲಿ ಹೇಳಿ, ಯಾರಾದ್ರೂ ಒಬ್ರು ಕೈ ತೋರಿಸಿ ನಮ್ಮ ಅಕೌಂಟ್ಗೆ 15 ಲಕ್ಷ ಬಂದಿದೆ ನರೇಂದ್ರ ಮೋದಿ ಅವರು ಬಿಜೆಪಿ ಅವರು ಹೇಳಿದ್ರು ಅಂತ. ಬಂದಿದೆಯಾ? ಬಂದಿಲ್ಲ. 100 ಸ್ಮಾರ್ಟ್ ಸಿಟಿ ಕಟ್ತೀನಿ, ಎಲ್ಲರಿಗೂ ಉದ್ಯೋಗ ಅಲ್ಲೇ ಕೊಡಿಸ್ತೀನಿ ಅಂತ ಹೇಳಿದ್ರು. ಒಂದೇ ಒಂದು ಸಿಟಿ ಕಟ್ಟಕ್ ಸಾಧ್ಯವಾಯ್ತಾ? ಇಲ್ಲ. ಅವರು ಹೇಳಿದ್ದನ್ನು ಯಾವುದೇ ಒಂದು ಮಾಡದೆ ಇನ್ನೊಂದು ಬಾರಿ ಅವ್ರು ಗೆದ್ದು ಬಂದ್ರು. ಇವತ್ತು 3ನೇ ಬಾರಿ ಅವ್ರು ಕೇಳ್ತಾ ಇದ್ದಾರೆ. ಇವತ್ತು ದೇಶದ ಪರಿಸ್ಥಿತಿ ಏನಾಗಿದೆ? ಈ ದೇಶದ ಬಡವರು, ಈ ದೇಶದ ಮಿಡಿಲ್ ಕ್ಲಾಸ್ ತಮ್ಮ ಜೀವನ ನಡೆಸೋದಕ್ಕೂ ಕಷ್ಟವಾಗಿದೆ. ಇವತ್ತು ಪೆಟ್ರೋಲ್ ಬೆಲೆ ಏನಾಗಿದೆ? 110 ರೂಪಾಯಿ. ಡೀಸೆಲ್ ಬೆಲೆ ಏನಾಗಿದೆ? 90-95 ರೂಪಾಯಿ. ಗ್ಯಾಸ್ ಬೆಲೆ ಏನಾಗಿದೆ? 1200 ರೂಪಾಯಿ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಗ್ಯಾಸ್ ನಾವು 400 ರೂಪಾಯಿ ಕೊಡ್ತಾ ಇದೀವಿ. ಎಷ್ಟು ಕೊಡ್ತಾ ಇದೀವಿ? 400 ರೂಪಾಯಿ ಕೊಡ್ತಾ ಇದೀವಿ. ಇವ್ರು ಎಷ್ಟಕ್ಕೆ ಕೊಡ್ತಾ ಇದಾರೆ? 1200 ರೂಪಾಯಿ ಕೊಡ್ತಾ ಇದಾರೆ. ಪೆಟ್ರೋಲ್ 60 ರೂಪಾಯಿ ಕೊಡ್ತಾ ಇದೀವಿ. ಇವ್ರು ಎಷ್ಟಕ್ಕೆ ಕೊಡ್ತಾ ಇದಾರೆ? 110 ರೂಪಾಯಿ ಕೊಡ್ತಾ ಇದ್ವಿ. ಡೀಸೆಲ್ 50 ರೂಪಾಯಿ, 45 ರೂಪಾಯಿ ಕೊಡ್ತಿದ್ವಿ. ಇವರು 90 ರೂಪಾಯಿ ಕೊಡ್ತಾ ಇದಾರೆ. ನಮ್ಮಲ್ಲಿ ಅಕ್ಕಿ ಬೆಲೆ ಏನಿತ್ತು? ಗೋಧಿ ಬೆಲೆ ಏನಿತ್ತು? ಅಡಿಗೆ ಮಾಡಕ್ಕೆ ಎಣ್ಣೆ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ನಾವು ನಡೆಸುವಾಗ 80 ರೂಪಾಯಿ ಇತ್ತು. ಈಗ ನರೇಂದ್ರ ಮೋದಿ ಅವರು ಬಿಜೆಪಿಯವರು ಅಧಿಕಾರ ನಡೆಸಿದಾಗ 260 ರೂಪಾಯಿ ಅಡಿಗೆ ಮಾಡುವ ಎಣ್ಣೆ ಇದೆ. ಇವತ್ತು ತರಕಾರಿ ತಿನ್ಬಿಟ್ಟು ಬಡವರು ತಾವು ಜೀವನ ನಡೆಸೋದಕ್ಕೆ ಸಾಧ್ಯನಾ? ಹೇಳಿ. ದಿನಕ್ಕೆ 500 ರೂಪಾಯಿ ಕೂಲಿ ಮಾಡೋರು ಕೂಡ ತಮ್ಮ ಮಕ್ಕಳಿಗೆ, ತಮ್ಮ ಹೆಂಡತಿಗೆ ಹೇಗಪ್ಪ ನಾನು ಹೊಟ್ಟೆ ತುಂಬಿಸಬೇಕು, ನಾನು ಹೇಗಪ್ಪ ನಾನು ನನ್ನ ಮನೆ ನಡೆಸಬೇಕು ಅಂತ ಇವತ್ತು ಚಿಂತನೆಯಲ್ಲಿದ್ದಾರೆ. ಇಂಥ ಬಡವರ ವಿರೋಧಿ ಸರ್ಕಾರ ಇನ್ನೊಂದು ಇಲ್ಲ. ಬಿಜೆಪಿಯವರು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಯಾರಿಗೆ ಗೊತ್ತಾ ನಿಮ್ಗೆ? ಬಂಡವಾಳ ಶಾಹಿಗಳಿಗೆ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಅವರ ಗುಲಾಮ್ಗಿರಿ ಮಾಡ್ತಾ ಇದ್ದಾರೆ. ಬಡವರಿಂದ ಹಣವನ್ನು ದೋಚಿಸಿಕೊಂಡು ಶ್ರೀಮಂತರಿಗೆ ಕೊಡ್ತಕ್ಕಂಥ ಕೆಲಸ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ? ಕಳೆದ ವರ್ಷ ನನ್ನ ಚುನಾವಣೆ ಇತ್ತು, ಅಸೆಂಬ್ಲಿ ಚುನಾವಣೆ ಇತ್ತು. ನಾವೊಂದು ಮಾತು ಕೊಟ್ಟಿದ್ವಿ, ನಮ್ಗೆ ಆಶೀರ್ವಾದ ಮಾಡಿ ಏರಿಯಾ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತು ನೋಡಿ, ಗಲ್ಲಿಯಲ್ಲಿ ನಾನು ಕೆಲಸ ನಡೆಸ್ತಾ ಇದೀವಿ. ನಾವೊಂದು ಮಾತನ್ನು ಕೊಟ್ಟಿದ್ವಿ, ಬಿಜೆಪಿಯನ್ನು ತೆಗಿರಿ, ಕಾಂಗ್ರೆಸ್ ಪಕ್ಷದ ಅಧಿಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರಲಿ. ನಾವೊಂದು ಮಾತು ಕೊಟ್ಟಿದ್ವಿ, ಈ ದೇಶದ, ಈ ರಾಜ್ಯದ ಬಡವರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ. ನಾವ್ ಏನ್ ಮಾತು ಕೊಟ್ಟಿದ್ದೀವಿ? ಇವತ್ತು ಆಯ್ತಣ್ಣ, ನಾನು ಮೈಕ್ ಕೊಟ್ಟಾಗ ನಿನ್ ಸಿದ್ಧಾರ್ಥ ಕೂಗಂತ 2 ನಿಮಿಷ. ನಾವ್ ಏನ್ ಮಾತು ಕೊಟ್ಟಿದ್ವಿ? ಹೌದಣ್ಣ, ನಾವ್ ಏನ್ ಮಾತು ಕೊಟ್ಟಿದ್ವಿ? ನಾವು ಅಧಿಕಾರಕ್ಕೆ ಬಂದ್ರೆ ಈ ದೇಶ, ಈ ರಾಜ್ಯದ ಬಡವರಿಗೋಸ್ಕರ ಶ್ರಮವನ್ನು ಪಡ್ತೀವಿ. ಏನ್ ಹೇಳಿದ್ವಿ? ತಿಂಗಳಿಗೆ ಯಾರ್ಯಾರು ಮನೆ ನಡೆಸ್ತಾ ಇದಾರೆ, ಬಿಜೆಪಿ ಸರ್ಕಾರದಿಂದ ಬೆಲೆ ಏರಿಕೆ ಆಗಿ ಮನೆ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ಮಾತು ಕೊಟ್ಟಿದ್ರು. ಇವತ್ತು ಬರ್ತಾ ಇದೆಯೋ ಇಲ್ವೋ? ಬರ್ತಾ ಇದೆಯೋ ಇಲ್ವೋ ಹೇಳಿ. ಯಾರೇ ಮಹಿಳೆ ಆಗ್ಲಿ, ಎಷ್ಟು ಶ್ರೀಮಂತರಾಗ್ಲಿ, ಎಷ್ಟು ಬಡವರಾಗ್ಲಿ, ಮನೆಯಿಂದ ಆಚೆ ಬಂದು ಗವರ್ಮೆಂಟ್ ಬಸ್ ಅಲ್ಲಿ ಕೂತ್ಕೊಂಡ್ರೆ ಇಡೀ ಸ್ಟೇಟ್ ಅಲ್ಲಿ ಯಾವುದೇ ಮಹಿಳೆಗೆ ಒಂದೇ ₹1 ನಾವು ಬಸ್ ಫೀಸ್ ತಗೊಳ್ಳೋದಿಲ್ಲ. ಫ್ರೀ ಬಸ್ ಬರ್ತಾ ಇದೆಯೋ ಇಲ್ವಾ? ಇವತ್ತು ನಾವು ಹೇಳಿದ್ವಿ 10 ಕಿಲೋ ಅಕ್ಕಿ ಕೊಡ್ತೀವಿ. ಯಾರು ಹಸುವಿನಿಂದ ಮಲಗಬಾರ್ದು ಅಂತ ಕಾಂಗ್ರೆಸ್ ಪಕ್ಷ ಕೇಳಿತ್ತು. ಇವತ್ತು 10 ಕಿಲೋ ಅಕ್ಕಿ ಬರ್ತಾ ಇದೆಯೋ ಇಲ್ವೋ ಹೇಳಿ.
ಅವತ್ತು ನಾವು ಹೇಳಿದ್ವಿ ಕರೆಂಟ್ ಇಷ್ಟು ಜಾಸ್ತಿ ಆಗಿದೆ, 1,000, 2,000, 3,000, 4,000 ಕರೆಂಟ್ ಬಿಲ್ ಕಟ್ರೆ ಮನೆ ನಡೆಸೋದಕ್ಕೆ ಆಗೋದಿಲ್ಲ. ಬಿಜೆಪಿ ಅವರು ಪೆಟ್ರೋಲ್ ಕಡಿಮೆ ಮಾಡೋದಿಲ್ಲ, ಡೀಸೆಲ್ ಕಡಿಮೆ ಮಾಡೋದಿಲ್ಲ, ಗ್ಯಾಸ್ ಕಡಿಮೆ ಮಾಡೋದಿಲ್ಲ. ಕರೆಂಟ್ ಬಿಲ್ ಕಟ್ಟದ, ಗ್ಯಾಸ್ ಪರ್ಚೇಸ್ ಮಾಡದ, ಏನ್ ಮಾಡೋದು? ಅದಕ್ಕೆ ನಾವು ಹೇಳಿದ್ವಿ ಫ್ರೀ ಆಗಿ ಕರೆಂಟ್ ಕೊಡ್ತೀವಿ ಅಂತ. ಪ್ರತಿಯೊಂದು ಮನೆಗೂ ಇವತ್ತು ಫ್ರೀ ಆಗಿ ಕರೆಂಟ್ ಬರ್ತಾ ಇದೆಯೋ ಇಲ್ವೋ ಹೇಳಿ? ಇದು ಯಾರು ಕೊಡ್ತಾ ಇರೋದು? ಕಾಂಗ್ರೆಸ್ ಪಕ್ಷ ಕೊಡ್ತಾ ಇರೋದು. ನಾನ್ ನಿಮ್ಗೆ ಇಷ್ಟೇ ಹೇಳ್ತೀನಿ, ಬಿಜೆಪಿ ಅವ್ರ ಕೆಲಸ ಏನು? ಈ ಸಮಾಜದಲ್ಲಿ ಒಡಕನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಬಿಜೆಪಿಯ ಕೆಲಸ ಏನು? ಹಿಂದೂ ಮುಸಲ್ಮಾನರಲ್ಲಿ ಜಗಳ ತಗೊಂಡ್ ಬಂದಿರ್ತಕ್ಕಂಥದ್ದು. ಬಿಜೆಪಿಯ ಕೆಲಸ ಏನು? ಈ ಸಮಾಜದಲ್ಲಿ ವಿಷವನ್ನು ಬಿತ್ತನೆ ಮಾಡ್ತಕ್ಕಂಥ ಕೆಲಸ ಬಿಜೆಪಿದು. ಕಾಂಗ್ರೆಸ್ ಪಕ್ಷದ ಕೆಲಸ ಏನು? ಸಮಾಜವನ್ನು ಜೋಡಣೆ ಮಾಡ್ತಕ್ಕಂಥ. ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಬಾಂಧವರಾಗಿ ಅಣ್ಣ ತಮ್ಮಂದರಾಗಿ ಒಂದು ಸುಖವಾದಂತ ಜೀವನ ನಡೆಸ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು ಕರ್ತವ್ಯ ಕಾಂಗ್ರೆಸ್ ಪಕ್ಷದು. ಇವತ್ತು ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಯಾಕೆ ಬಾಳ್ತಾ ಇದೀವಿ? ಯಾಕಂದ್ರೆ ನಾವೆಲ್ಲ ಒಂದಾಗಿದ್ದೀವಿ, ನಾವೆಲ್ಲ ಭಾರತೀಯರಾಗಿದ್ದೀವಿ. ನಾವು ಒಂದಾಗ್ಬೇಕು. ಈ ಭಾರತ ದೇಶ ಇನ್ನೂ ಶಕ್ತಿಶಾಲಿ ಆಗ್ಬೇಕಾದ್ರೆ ಈ ಸಮಾಜದಲ್ಲಿ ಯಾರ ಒಡಕನ್ನು ಸೃಷ್ಟಿ ಮಾಡ್ತಾವ್ರೆ ಈ ಬಿಜೆಪಿಯವರು ಬಾಯಿ ಬಿಟ್ರೆ ಹಿಂದೂ ಮುಸಲ್ಮಾನ್ ಅಂತ ಮಾತನಾಡ್ತಾರೆ, ಈ ಬಡವರ್ಗೂ ಏನು ಮಾಡೋದಿಲ್ಲ, ಬೇರೆ ಯಾರಿಗೂ ಮಿಡಿಲ್ ಕ್ಲಾಸ್ ಅವ್ರಿಗೂ ಏನು ಕೆಲಸ ಮಾಡಿ ಕೊಡೋದಿಲ್ಲ. ನಾನು ಇಷ್ಟೇ ನಿಮ್ಗೆ ಕೈ ಮುಗ್ದಿ ಕೇಳ್ಕೊತಾ ಇದ್ದೀನಿ. ಇವತ್ತು ಒಂದು ಅವಕಾಶ ಬಂದಿದೆ, ನಾವು ಕೊಟ್ಟಿದ್ದ ಮಾತನ್ನು ನಾವು ಉಳಿಸ್ಕೊಂಡಿದೀವಿ. ನಾಳೆನೂ ನಾವು ಒಂದು ಮಾತು ಕೊಡ್ತಾ ಇದೀವಿ. ಈ ದೇಶದ ಬಡವರಿಗೆ, ಈ ದೇಶದ ಮಿಡಿಲ್ ಕ್ಲಾಸ್ಗೆ ಕಾಂಗ್ರೆಸ್ ಪಕ್ಷ ಬಂದ್ರೆ ಮಾತ್ರ ಅವ್ರಿಗೆ ಸಹಾಯ ಆಗುತ್ತೆ. ಬಿಜೆಪಿಯಿಂದ ಸಹಾಯ ಆಗದೆ ಅದಾನಿ ಅಂಬಾನಿ ಅಂತ ಶ್ರೀಮಂತರಿಗೆ, ಬಡವರಿಗೆ ಮಿಡಿಲ್ ಕ್ಲಾಸ್ ಅವ್ರಿಗೆ ಆಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಒಬ್ಬ ಎಜುಕೇಟೆಡ್ ಮನುಷ್ಯ, ಒಬ್ಬ ಸೌಮ್ಯ ಸ್ವಭಾವದ ಮನುಷ್ಯ. ನಾನು ಹೇಗೆ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೀನಿ, ನಾನು ಹೇಗೆ ನಿಮ್ಮ ಜೊತೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ನಿಮ್ಮ ತಮ್ಮಂದರಾಗಿ ನಾನು, ನಿಮ್ಮ ಮನೆ ಮಗನಾಗಿ ನಾನು ಹೇಗೆ ಮುಂದೆ ಹೋಗ್ತಾ ಇದ್ದೀನಿ, ಅದೇ ರೀತಿ ಇವರು ಕೂಡ ನಮ್ಮ ಜೊತೆಗೆ ಬಂದು ನಿಮ್ಮ ಸೇವೆ ಮಾಡ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಧ್ವನಿಯಾಗಿ ಅಲ್ಲಿ ಕೆಲಸ ಮಾಡ್ತಾರೆ. ಎಲ್ಲಿ ಬನ್ನಿ, ಯಾರ್ಯಾರು ಈ ದೇಶದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾರ್ಯಾರು ಈ ಸಮಾಜವನ್ನು ಒಡೆಯಕ್ಕೆ ಹುನ್ನರ ನಡೆಸ್ತಾ ಇದ್ದಾರೆ, ಯಾರ್ಯಾರು ಈ ದೇಶದ ಬಡವರ, ಈ ದೇಶದ ಮಿಡಿಲ್ ಕ್ಲಾಸ್ ಜನರ ವಿರುದ್ಧವಾಗಿ ನೀತಿಗಳು ಮಾಡಿ ಸರ್ಕಾರಗಳು ನಡೆಸ್ತಾ ಇದ್ದಾರೆ. ಈ ಬಿಜೆಪಿಗೆ ಸೋಲ್ಸನ, ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಸನ ಅಂತ ಹೇಳಿ 26ನೇ ತಾರೀಕಿಗೆ ಆಗ್ತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಆಚೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ನೀವು ಆಶೀರ್ವಾದ ಮಾಡಬೇಕು, ಕೈ ಹಸ್ತದ ಗುರುತಿಗೆ ವೋಟ್ ಹಾಕ್ಬೇಕು ಅಂತ ಕಳಕಳಿಯಿಂದ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟು ಹೇಳಿ ನಮ್ಮ ಪಾರ್ಟಿಯವರ ಫ್ಯಾಮಿಲಿಗೆ ಅವರೊಬ್ಬರೇ ಇಲ್ಲ, ನಾವೆಲ್ಲ ಸದಸ್ಯರು, ನಾವೆಲ್ಲ ಜೊತೆಗಿರ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜನರೇ, ಈ ಲೋಕಸಭಾ ಎಲೆಕ್ಷನ್ ತಮ್ಮೆಲ್ಲರಿಗೂ ಗೊತ್ತಿದೆ ಎಷ್ಟು ಮಹತ್ವದ ಎಲೆಕ್ಷನ್ ಆಗಿದ್ದು ಅಂತ. ಭಾರತದ ಅಭಿವೃದ್ಧಿ ಮತ್ತೆ ಭಾರತದ ಸಂವಿಧಾನ ಉಳಿಸಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು. ನೀವು ತಾವೆಲ್ಲ ನಾನೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಶಿವಾಜಿನಗರ ಕ್ಷೇತ್ರದಲ್ಲಿ 3 ವರ್ಷದಿಂದ ಎಷ್ಟು ಅಭಿವೃದ್ಧಿ ನೋಡಿದ್ದೀರಾ, ಎಷ್ಟು ಡೆವಲಪ್ಮೆಂಟ್ ನೋಡಿದ್ದೀರಾ ನೀವೆಲ್ಲ? ಶಿವಾಜಿನಗರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಡೆವಲಪ್ಮೆಂಟ್ ನೋಡಿದ್ದೀರಲ್ಲ ಎಲ್ಲ. ಅದೇ ತರ ಕಾಂಗ್ರೆಸ್ ಪಕ್ಷ ನೋಡಿ, ರಿಜ್ವಾನ್ ಅರ್ಷದ್ ಅವರು ಒಂದು ಯೂತ್ ಲೀಡರ್ ಆಗಿ, ಒಳ್ಳೆ ಶಾಸಕರಾಗಿ ಶಿವಾಜಿನಗರ ಎಷ್ಟು ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅದೇ ತರ ನಾನು ಆಯ್ಕೆ ಆಗಿ ಪಾರ್ಲಿಮೆಂಟ್ಗೆ ತಾವೆಲ್ಲ ಕಳಿಸಿದ್ರೆ ನನಗೆ, ನಾನು ರಿಜ್ವಾನ್ ಅರ್ಷದ್ ಸಾಹೇಬ್ರ ಜೊತೆ ಒಗ್ಗಟ್ಟಾಗಿ ಇನ್ನೂ ಅಭಿವೃದ್ಧಿ ಶಿವಾಜಿನಗರ ಕ್ಷೇತ್ರ, ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಮಾಡ್ತೀನಿ ಅಂತ ಹೇಳ್ತೀನಿ. ತಮ್ಮ ಪರವಾಗಿ ಪಾರ್ಲಿಮೆಂಟ್ ನಲ್ಲಿ ಧ್ವನಿಯಾಗಿ ಕೆಲಸ ಮಾಡ್ತೀನಿ. ಮತ್ತೆ ಇನ್ನೊಂದು ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ ಇರೋದು ಎಲ್ಲ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ 5 ಗ್ಯಾರಂಟಿ 10 ತಿಂಗಳಲ್ಲಿ ಕೊಟ್ಟಿದೆ. ಬೇರೆ ಯಾವ ಸರ್ಕಾರ ಕೊಟ್ಟಿಲ್ಲ ಭಾರತ ದೇಶದಲ್ಲಿ. ಸೊ ನಮ್ಮ ಸರ್ಕಾರ ನಾವು ಏನ್ ಗ್ಯಾರಂಟಿ ಮಾಡ್ತೀವಿ ಅದು ತಲುಪಿಸ್ತೀವಿ ತಮ್ಗೆ. ಸೊ ನಾನು ತಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಭಾರತ ಪರಿಸ್ಥಿತಿ ನೋಡಿ ಕಾಂಗ್ರೆಸ್ ಪಕ್ಷಗೆ ಮತ ಮಾಡಿರಿ, ದೇಶ ಉಳಿಸಿರಿ ಅಂತ ಕೇಳಿಸ್ಕೊಳ್ತಿದ್ದೀನಿ. ನಾನು ನನ್ನ ಸೀರಿಯಲ್ ನಂಬರ್ 1 ಮನ್ಸೂರ್ ಅಲಿ ಖಾನ್, ಕಾಂಗ್ರೆಸ್ ಪಕ್ಷಗೆ ವೋಟ್ ಹಾಕಿರಿ. ನನ್ನ ಕಾಂಗ್ರೆಸ್ ಸಿಂಬಲ್, ಹ್ಯಾಂಡ್ ಸಿಂಬಲ್, ಹಸ್ತಕ್ಕೆ ಗುರುತು
ಸೊ ಎಲ್ಲ ನನಗೆ ವೋಟ್ ಮಾಡಿ ನಾನು ಕೈ ಮುಗ್ದಿ ತಮ್ಮೆಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸ್ನೇಹಿತರೆ, ಇವತ್ತು ನಾವು ಎಲ್ಲರೂ ಒಟ್ಟಿಗೆ ಒಂದು ನಿಶ್ಚಯ ಮಾಡೋಣ. ಈ ಸತಿ ನರೇಂದ್ರ ಮೋದಿನ ಸೋಲ್ಸೋಣ, ಬಿಜೆಪಿಗೆ ಸೋಲ್ಸೋಣ, PC ಮೋಹನ್ ಸೋಲ್ಸೋಣ. ಅವರು ನಮಗೆ, ನಮ್ಮ ದೇಶಕ್ಕೆ, ಕರ್ನಾಟಕಕ್ಕೆ ಮತ್ತು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಬೆಂಗಳೂರು ಸೆಂಟ್ರಲ್ಗೆ, ಶಿವಾಜಿನಗರ, ರಾಮಸ್ವಾಮಿ ಪಾಳ್ಯಗೆ ಏನೂ ಮಾಡಿಲ್ಲ. ರಿಜ್ವಾನ್ ಅರ್ಷದ್ ಅವರೇ ತುಂಬಾ ಚೆನ್ನಾಗಿ ಎಲ್ಲ ಹೇಳಿದ್ದಾರೆ. ನರೇಂದ್ರ ಮೋದಿ ಹೇಗೆ ಕೆಟ್ಟ 10 ವರ್ಷದಲ್ಲಿ ಏನ್ ಮಾಡಿದ್ರು, ಏನು ಹಾನಿ ಮಾಡಿದ್ರು ನಮ್ಗೆ. ಅದೇ ತರ ಮನ್ಸೂರ್ ಅಲಿ ಖಾನ್ ಅವರು ಹೇಳಿದ್ರು. ನಾನು ಬರೀ ಇದನ್ನ ಹೇಳ್ತೀನಿ ನಿಮ್ಗೆ. 15 ವರ್ಷ ಆಯ್ತು PC ಮೋಹನ್ ನಮ್ಮ MP. 15 ವರ್ಷದಲ್ಲಿ ನಾವು ಎಷ್ಟು ಸತಿ ಅವರು ಫೀಲ್ಡ್ ನಲ್ಲಿ ನೋಡಿದ್ವಿ ನಿಮ್ಮೆಲ್ಲರಿಗೂ ಗೊತ್ತು. ಯಾವ ಸತಿ ಬಂದಿಲ್ಲ. ಕೊರೋನಾ ಟೈಮ್ ನಲ್ಲಿ ನಾನು ಆಚೆ ಹೋಗುವಾಗ ಎಲ್ಲಾರನ್ನು ಫುಡ್ ಕಿಟ್ಸ್ ಡಿಸ್ಟ್ರಿಬ್ಯೂಟ್ ಅವರು ನೋಡಿಲ್ಲ. ಆ ತರ ವ್ಯಕ್ತಿ ಅವರು ಯಾಕೆ ನಮ್ಗೆ ಇನ್ನೂ ಸತಿ ಆಯ್ಕೆ ಮಾಡಬೇಕು ಅಂತ ನಾನು ನಿಮ್ಗೆ ಕೇಳ್ತೀನಿ. ಇದು 8 ದಿವಸ ಬಾಕಿ ಇದೆ. ಈ 8 ದಿವಸದಲ್ಲಿ 26 ತನಕ ಎಲ್ಲಾ ಜನ ನಮ್ಗೆಲ್ಲರೂ ಒಂದು ನಿಶ್ಚಯ ಮಾಡೋಣ. ಎಲ್ಲಾರನ್ನು ಹೇಳಿ ಈ ಸತಿ ಕಾಂಗ್ರೆಸ್ ಪಾರ್ಟಿಗೆ, ಇಂಡಿಯಾ ಅಲಯನ್ಸ್ಗೆ ವೋಟ್ ಹಾಕಿ, ಮನ್ಸೂರ್ ಅಲಿ ಖಾನ್ ಅವ್ರನ್ನ ವೋಟ್ ಹಾಕಿ, ಕೈ ಮೇಲೆ ಮತ ಹಾಕಿ ಈ ಸತಿ ಅವ್ರನ್ನು ಗೆಲ್ಸೋಣ. ಈ ನರೇಂದ್ರ ಮೋದಿ ಅವರು ಸೋಚೋಣ, PC ಮೋಹನ್ ಸೋಚೋಣ. ಎಲ್ಲರನ್ನು ಹೇಳಬೇಕು, ನಮ್ಮ ಅಭಿವೃದ್ಧಿಗೆ, ನಮ್ಮ ಸಂವಿಧಾನಕ್ಕೆ, ನಮ್ಮ ದೇಶ ಉಳಿಸಕ್ಕೆ ನಮ್ಗೆ ಇದು ಮಾಡಬೇಕು. ಧನ್ಯವಾದ.